ಮಗ ನಮ್ಮಮ್ಮ ನನಗೋಸ್ಕರ ಮನೇಲಿ ವೇಟ್ ಮಾಡ್ತಿದ್ದಾರೆ, ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಏ ಮಗ ಒಂದ್ ನಿಮಿಷ ನಿಂತ್ಕೊಳ್ಳೋ. ಹಾ ಮಗ, ಹೇಳ ಮಗ. ಏನ್ ನಡ್ಕೊಂಡು ಹೋಗ್ತೀಯಾ? ಹ್ಞೂ ಮಗ, ನಡ್ಕೊಂಡು ಹೋಗ್ತಿದ್ದೀನಿ. ಏ ನಡ್ಕೊಂಡು ಏನು ಹೋಗ್ತೀವ? ನನ್ನ ಬೈಕ್ ಕೈ ಕೊಡ್ತೀನಿ, ತಗೊಂಡೋಗು. ಏ ಬೇಡ ಬೇಡ ಮಗ, ನಡ್ಕೊಂಡೇ ಹೋಗ್ತೀನಿ. ಏಯ್ ತಗೊಳ್ಳೋ. ಏನ್ ಮಗ ಅವನಂದ್ರೆ ಅಷ್ಟಿಷ್ಟನಾ? ಅವ್ನು ಕೇಳಿಲ್ಲ ಹೇಳಿಲ್ಲ ಹಂಗೆ ಬೈಕ್ ಕೊಟ್ಬಿಟ್ಟೆ. ಇಷ್ಟನಿಲ್ಲ ಏನಿಲ್ಲ, ಬೈಕ್ ಕೊಟ್ರೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತಾನ ಅವನು, ಅದಕ್ಕೆ ಕೊಟ್ಟೆ. ಮಗ ತಲೆ ಅಲ್ಲ ಮಗ ನಿಂದು, ದೊಡ್ಡ ತಲೆ. ಈ ಮಗ ಅವ್ನು ಬರ್ತಿದ್ದಾನೆ, ಏನ್ ಮಾತಾಡಕ್ ಹೋಗ್ಬೇಡ. ಮಗ ಬೈಕಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ ಮಗ. ಏನೋ ಮಗ ನೀನು ಬೈಕ್ಗೆ ಪೆಟ್ರೋಲ್ ಹಾಕ್ಸಿಲ್ವಾ? ಇಲ್ಲ ಮಗ, ಪೆಟ್ರೋಲ್ ಹಾಕ್ಸಿಲ್ಲ. ಲೋ ಮಗ, ನೀ ಫ್ರೆಂಡ್ ಅಂತ ಬೈಕ್ ಕೊಟ್ರೆ ಪೆಟ್ರೋಲ್ ಹಾಕ್ಸಕ್ಕಾಗಲ್ವಾ? ನೋಡು ಮಗ, ಫ್ರೆಂಡ್ಶಿಪ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ ಅಂತ ಹೇಳು, ಹಾಕಿಸ್ತೀನಿ. ಆದ್ರೆ ಹಿಂದೆ ಒಂದ್ ಮಾತು ಮುಂದೆ ಒಂದ್ ಮಾತು ಮಾತಾಡಕ್ ಹೋಗ್ಬೇಡ. ಲೇ ಮಗ, ನೀ ನನ್ನ ಫ್ರೆಂಡ್ ಕಣೋ. ಎದಕ್ಕೋ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಮೋಸ ಮಾಡ್ತಿದ್ದೀರಾ? ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಯಾವತ್ತು ನಿಮ್ಮ ಫ್ರೆಂಡ್ಸ್ನ ಇನ್ನೊಬ್ರು ಮುಂದೆ ಕೀಳಾಗಿ ನೋಡಕ್ ಹೋಗ್ಬೇಡಿ. ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಅನ್ಕೊಂಡು ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.